ನೋಡಿ, ಭಾರತದ ಪ್ರಧಾನಿಗಳು ಭೂತಾನ್ ದೇಶಕ್ಕೆ 10,000 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ, ನೆರವು ನೀಡಿದ್ದಾರೆ ಅಲ್ವಾ? ಆಯ್ತು, ತುಂಬಾ ಅದ್ಭುತ ಕೆಲಸ. ಪಕ್ಕದ ರಾಷ್ಟ್ರಕ್ಕೆ ನೆರವಾಗಬೇಕು. ಮಂಗೋಲಿಯಾ 70,000 ಕೋಟಿ ರೂಪಾಯಿನ ಮಂಗೋಲಿಯಾ ದೇಶಕ್ಕೆ ಇವರು ಸಹಾಯವನ್ನ ಮಾಡಿದ್ದಾರೆ. ಬಾಂಗ್ಲಾದೇಶಕ್ಕೆ 15,000 ಕೋಟಿ ಅನುದಾನವನ್ನ ನಮ್ಮ ನಾಯಕರು ಕೊಟ್ಟಿದ್ದಾರೆ, 15,000 ಕೋಟಿ. ಮಾರಿಷಿಯಸ್ ದೇಶಕ್ಕೆ ಪ್ರಧಾನಿಗಳು ಕೊಟ್ಟಂತ ಅನುದಾನ 5,000 ಕೋಟಿ. ಇವೆಲ್ಲವೂ ನೀವು ನೋಡ್ತಾ ಹೋಗ್ಬೇಕು. ನೀವು ಅನೇಕ ದೇಶಗಳಿಗೆ, ನೇಪಾಳ ಮತ್ತು ಆಫ್ರಿಕಾ ದೇಶಗಳಿಗೆ 39,000 ಕೋಟಿ ರೂಪಾಯಿಗಳನ್ನ ಇವರು ಘೋಷಣೆ ಮಾಡಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ ಸ್ಥಾಪನೆಗೆ 3,000 ಕೋಟಿ ಖರ್ಚು ಮಾಡಿದ್ದಾರೆ, ಪ್ರತಿಮೆ ಸ್ಥಾಪನೆಗೆ. ಆಮೇಲೆ 12 ಉದ್ಯಮಿಗಳು ಮಾಡಿದ್ದಂತ 5 ಲಕ್ಷ ಕೋಟಿ ಸಾಲವನ್ನ NPA ಅಂತ ಘೋಷಣೆ ಮಾಡಲಾಗಿದೆ ಅಲ್ವಾ? NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ. ಪ್ರಧಾನಿಯವರ ವಿದೇಶ ಯಾತ್ರೆಗಳಿಗೆ ಖರ್ಚಾಗಿದ್ದು 2,000 ಕೋಟಿ ಹಣ. ಹಾಗಾದ್ರೆ ಬೇರೆ ಪ್ರಧಾನಿ ಮಾಡೇ ಇಲ್ವೇನ್ರಿ? ಎಸ್, ಮಾಡಿದ್ದಾರೆ. ಬೇಕಾದಷ್ಟು ಅವರು ಖರ್ಚು ಮಾಡಿದ್ದಾರೆ, ಇವರು ಓಡಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. ಎಲ್ಲವನ್ನು ನಾವು ಹೋಲಿಕೆ ಮಾಡ್ತಾ ಹೋದಾಗ ನಾವು ಏನಾಗಿದ್ದೀವಿ ಇವತ್ತು, ಅದು ಬಹಳ ಇಂಪಾರ್ಟೆಂಟ್. ಇದು ವಿದೇಶ ಯಾತ್ರೆಗೆ 2,000 ಕೋಟಿ ಖರ್ಚಾಗಿದೆ. ಆಯ್ತು, ಆಮೇಲೆ ನೆಕ್ಸ್ಟ್ ಅಂತ ಬಂದ್ರೆ ನಾವು ನೋಡಿ, ವಿದೇಶ ಯಾತ್ರೆಗಳು 2,000 ಕೋಟಿ ಖರ್ಚಾಗುತ್ತೆ. 55 ತಿಂಗಳಲ್ಲಿ 92 ದೇಶಗಳ ಯಾತ್ರೆ ಮಾಡ್ತಾರೆ ಇವರು. ಖರ್ಚಾಗಿದ್ದು 2,021 ಕೋಟಿ ರೂಪಾಯಿಗಳು ಅಲ್ವಾ? ಇದಾದ ಮೇಲೆ ಅವರ ಒಂದು ದಿನದ ಭದ್ರತೆಗೋಸ್ಕರವಾಗಿ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಆಯ್ತು, ನಮ್ಮ ದೇಶದ ನಾಯಕರು ಇರಬೇಕು, ಅವರ ಭದ್ರತೆ ನಮಗೆ ಇಂಪಾರ್ಟೆಂಟು. ದೇಶದ ನಾಯಕರು, ಒಂದು ದೇಶಕ್ಕೆ ಒಂದು ದೊಡ್ಡ ಬೇಸ್ ಅದು. 2019ನೇ ವರ್ಷದಲ್ಲಿ ಕುಂಭಮೇಳ ಆಯ್ತಲ್ಲ, ಟೋಟಲ್ ಕೊಟ್ಟಿದ್ದು 4,200 ಕೋಟಿ ರೂಪಾಯಿಗಳು. 2019ನೇ ವರ್ಷ, ಇನ್ನೂ ಆಗ ಕೊರೋನಾ ಬಂದಿರಲಿಲ್ಲ. ಅಮೆರಿಕ ಅಧ್ಯಕ್ಷರಿಗೆ ನಮಸ್ತೆ ಟ್ರಂಪ್ ಅಂತ ಹೇಳಲಿಕ್ಕೆ ಖರ್ಚಾಗಿದ್ದು 100 ಕೋಟಿ ರೂಪಾಯಿಗಳು. ಇದೆಲ್ಲ ನಾವು ನೋಡ್ಕೊಳ್ತಾ ಬರಬೇಕು ನಾವು. ಇದೇ ವೇಳೆ ಭಾರತದಲ್ಲಿ 25% ಜನ ನಿತ್ಯ ಹಸಿವಿನಿಂದ ಮಲಗುತ್ತಾ ಇದ್ದಾರೆ. ಇಲ್ಲಿ ಪಾಯಿಂಟ್ಗೆ ಬರ್ತಾ ಇದ್ದೀನಿ ನಾನು. ನೀವು ಹೊರದೇಶಗಳಿಗೆ ಕೊಟ್ಟಂತ ಹಣ, ಹೊರದೇಶದ ಪ್ರವಾಸಕ್ಕೆ ನೀವು ಖರ್ಚು ಮಾಡಿದಂತ ಹಣ ನಾವು ತಕರಾರು ಮಾಡಬಾರದು ಅನ್ನೋದಾದರೆ ನಾವು ಮಾಡಲ್ಲ. ಹಿಂದಿನ ಪ್ರಧಾನಿಗಳು ಮಾಡಿರಬಹುದು, ನೀವು ಸ್ವಲ್ಪ ಜಾಸ್ತಿ ಮಾಡಿರಬಹುದು, ನಮ್ಮ ತಕರಾರಿಲ್ಲ. ಆದರೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕಿಂತ ನಮ್ಮ ದೇಶ ಕೆಳಗಿನ ಸ್ಥಾನದಲ್ಲಿದೆ. ಅಂದ್ರೆ ಆ 2 ದೇಶಗಳಿಗಿಂತ ಹೆಚ್ಚಿನ ಹಸಿವು ಉಳ್ಳವರು ನಮ್ಮ ದೇಶದಲ್ಲಿದ್ದಾರೆ ಅಂತ. 107 ದೇಶಗಳ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರ್ಯಾಂಕಿಂಗ್ ನಲ್ಲಿ ಭಾರತಕ್ಕೆ 94ನೇ ಸ್ಥಾನ ಇದೆ ಸ್ವಾಮಿ. ಇಷ್ಟೆಲ್ಲ ಹಣವನ್ನು ಕೊಡೋ ಮೂಲಕವಾಗಿ ಅವರು ಕೊಟ್ಟೆ, ಇವರು ಕೊಟ್ಟೆ, ವಿಶ್ವ ಮಟ್ಟದಲ್ಲಿ ನನಗೆ ಗುರು ಅನ್ನೋ ಒಂದು ಇಮೇಜ್ ಬರ್ತಾ ಇದೆ. ಎಲ್ಲವನ್ನು ನಾವು ನೋಡಿದ್ವಿ ಅಲ್ವಾ? ಆಗ್ತಿರೋದೇನು ಅಂದ್ರೆ ಪಾಕಿಸ್ತಾನ 88, ಬಾಂಗ್ಲಾದೇಶ 75ನೇ ಸ್ಥಾನದಲ್ಲಿದೆ. ನಾವೆಲ್ಲಿದ್ದೀವಿ ಅಂತ ಕೇಳಿದ್ರೆ ನಾವಿರೋದು ಜಾಗತಿಕ ಹಂಗರ್ ಇಂಡೆಕ್ಸ್ ರ್ಯಾಂಕಿಂಗ್ ನಲ್ಲಿ 94ನೇ ಸ್ಥಾನದಲ್ಲಿ ಇದ್ದೀವಿ. ಮೊದಲು ನಮ್ಮ ಮನೆ ಅಲ್ವಾ ಸ್ವಾಮಿ? ಯಾರಿಗೆ ಆದ್ರೂ ಅಸ್ವಾರ್ಥ ಇರಬಾರ್ದಾ? ನಮ್ಮ ಮನೆ, ನಮ್ಮ ಜನಗಳ ಹಸಿವು, ನಾನು ಇವರಿಗೆ ಆಹಾರ ಭದ್ರತೆ ಹೇಗೆ ಮಾಡಬಹುದಾಗತ್ತೆ, ಹೇಗೆ ಕೊಡಬಹುದಾಗತ್ತೆ, ಹೇಗೆ ಈ ಹಸಿವಿನ ಸೂಚ್ಯಂಕದಲ್ಲಿ ಒಬ್ಬ ನಮ್ಮ ಇಂಡಿಯಾದಲ್ಲಿ ಹಸಿವಿನಿಂದ ಮಲಗಲ್ಲ ಅಂತ ನಾನು ಹೇಗೆ ಕರೆಸಿಕೊಳ್ಳಬಹುದು? ಅದು ಆ ಕೆಲಸ ಮಾಡಿದಾಗ ತನ್ನಿಂತಾನೆ ಅನ್ನ ಕೊಟ್ಟ ಪುಣ್ಯಾತ್ಮ ಅಪ್ಪ ಸ್ಮರಿಸ್ತಾರೆ ನಿಮ್ಮನ್ನ. ಇಷ್ಟೆಲ್ಲ ಅನುದಾನವನ್ನು ನೀವು ಕೊಟ್ಟು ನಮ್ಮ ದೇಶವನ್ನ ಈ ರೀತಿ ಸ್ಥಿತಿ ನಾವು ನೋಡ್ಬೇಕಾಗಿದ್ಯಾ? ಸಚಿವರನ್ನ ಕೇಳಿದ್ರೆ ಅವ್ರು ಏನು ಮಾತನಾಡ್ತಾ ಇಲ್ಲ. ನೇಣು ಹಾಕೋಬೇಕಾ ನಾವು, ಉತ್ಪಾದನೆ ಆಗ್ತಾ ಇಲ್ಲ ಅಂತಾರೆ. ನಿಮ್ಮನ್ನು ಕೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತ ಫಾರ್ಮಸಿಗೆ ರಾಜಧಾನಿ ಮಟ್ಟದಲ್ಲಿ ನೀವು ಮಾತನಾಡ್ತಾ ಇದ್ದೀರಿ. 150 ದೇಶಕ್ಕೆ ಔಷಧಿ ಕೊಡಬೇಕು ಅಂದ್ರೆ, ಅಫ್ಕೋರ್ಸ್ 150 ದೇಶಕ್ಕೆ ಔಷಧಿ ಕೊಡಬೇಕು ಅಂದ್ರೆ ನಮ್ಮ ದೇಶ ಮೆಡಿಕಲ್ ಸ್ಟೋರೇ, ಫಾರ್ಮಸಿ ಸೆಂಟರ್ ನಮ್ಮ ದೇಶ, ನೋ ಡೌಟ್. ನಮಗೆ ನಾವು ಕೇಳಿದ್ರೆ ವ್ಯಾಕ್ಸಿನ್ ಇಲ್ಲ ಅಂತಾರೆ, ರೆಮಿಡಿಸಿವರ್ ಇಲ್ಲ ಅಂತಾರೆ, ಆಸ್ಪತ್ರೆ ಇಲ್ಲ ಅಂತಾರೆ, ಮೆಡಿಕಲ್ ಉಪಕರಣ ಬಂದಿಲ್ಲ ಅಂತಾರೆ, ಆಮ್ಲಜನಕ ಸಿಲಿಂಡರ್ ಇಲ್ಲ ಅಂತಾರೆ. ಯಾರನ್ನು ಕೇಳೋಣ? ಹಾಗಾದ್ರೆ ಸಾಯ್ತಾ ಇರೋದು ಯಾರು? ಅಥವಾ ಈ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತ ಕ್ಲಾರಿಟಿ ಕೊಡ್ತೀರಾ? ಗೊತ್ತಿಲ್ಲ ನಮ್ಗೆ ಅಲ್ವಾ? ನಾವು ಕೇಳಬಾರ್ದ ಹಾಗಾದ್ರೆ ಸ್ವಾಮಿ? ಯಾರನ್ನು ಕೇಳೋಣ? ನಾಯಕರೇ, ಪ್ರೀತಿಯ ಪ್ರಧಾನಿ ಮೋದಿ ಅವರೇ, ನಾವು ಯಾರನ್ನು ಕೇಳಬೇಕು?